ಅತ್ತೆಯಾರ ಅಕ್ಕ ಫೋನ್ ಹಚ್ಚಿದ್ಲ ರೀ ಹಿಂಗೆ ಮತ್ತು ಇಟಿಗೆ ಬಿ ಮೊಮ್ಮಗದಾಗ ಹೋಗೋಣ ಆ ಥರ ವೈನಿಯರ ನೀವು ಬರ್ರಿ ಹಂಗಾರ ಅತ್ತೆಯರಿದ್ರು ಕೂಡ ಹೇಳ್ತೀನಿ ಅಂತಂದ್ರ ರೀ. ಅದಕ್ಕೆ ಇಲ್ರಿ ಚಿಂಪರ ಮನೆಗೆ ಹೋಗಳಕ್ಕ ಅಂತಂದೆ. ಮತ್ತು ಹೆಂಗೆ ರೀ ಅತ್ತೆಯಾರ ಹೋಗಿ ಬರೋಣನ್ರಿ ಮತ್ತು ದೇವ್ರ ವೆಂಕಟಪುರಕ್ಕೆ ಅದಕ್ಕೆ ಹೊಕ್ಕಾರಂತ್ರಿ ಅಲ್ಲೇ ದೂರ ಆಗೋದಿಲ್ಲಲ್ರಿ ಅವ್ರ ಊರಿಗೆ ಅಲ್ಲೇ. ಅದಕ್ಕೆ ಅತ್ತಂಗಿಂದ ನೀವು ಬರ್ರಿ ಬಸ್ಸಿಗೆ ತಂಗಿಂದ ನಾವು ಬರ್ತೇವೆ ಹೋಗೋಣ ಅಂತಂದು ಫೋನ್ ಹಚ್ಚಿದ್ಲ ರೀ ಅಕ್ಕ. ಅದಕ್ಕೆ ಹೊಳ್ಳಿ ಹಸ್ತಾ ಅಂತೀರಿ ನಿಮ್ಮ ಜೊತೆ ಮಾತಾಡಕ್ಕೆ. ಏ ಹೋ ಬರ್ರಿ ಅವ್ವ, ಯಾಕೆ ದೇವ್ರ ವಿನ ಯಾಕೆ ಬೇಡ ಅನ್ನಕ್ಕೊಲ್ಲಿ ಹೋ ಬರ್ರಿ. ಮತ್ತು ತಂಗಿಂದ ಹೋಗ್ಬೇಕಾಕ್ಯಲ್ಲವ ಮತ್ತು ಶರಣನ್ ಕರ್ಕೊಂಡು ಹೋಗ್ಬರ್ತೀನಿ. ಹೊಲಸು ನಡ್ದದ್ರಿ ಅತ್ತೆಯಾರ ಬರೋದಿಲ್ರಿ ಅವ್ರು ಬಿಟ್ಟು. ಅಕ್ಕ ಏನಂತಾಳ್ರಿ ಅತ್ತೆಯಾರನ್ನ ಕೇಳು ಮತ್ತು ಗಿರಿಜಾ ಅವ್ರಿಗೆ ಅದು ಹೇಳಂತಂದ್ರೆ ಹೇಳಕ್ಕೆ ಬರ್ತೈತಿ. ಅತ್ತಾಗಿಂದ ಅವ್ರು ಹ್ಞೂ ಅಂತಂದ್ರೆ ಉಷ್ಟ್ರು ಕೂಡ ಬರ್ರಿ ಮತ್ತು ಅವ್ರು ಏನಾರು ಒಲ್ಲೆ ಅಂದ್ರೆ ನಾನು ಹೋಗೋದಿಲ್ಲ. ಅತ್ತಾಗಿಂದ ಉಷ್ಟ್ರು ಕೂಡ ಒಂದು ಗಾಡಿ ಮಾಡ್ಕೊಂಡು ಹೋಗಕ್ಕೆ ಬರ್ತೈತಿ ಅಂತ ಹಿಂಗೂ ಅಂದ್ಲ ರೀ ಅಕ್ಕ. ಮತ್ತು ಗಿರಿಜಾಕ್ಕನ ಮನೆ ತನಕ ಹೋಗಿ ಕೇಳಿ ಬರ್ಲೇನ್ರಿ ಏನಂತಾಳ. ಮತ್ತು ಪಾಪಕ್ಕೆ ಅಕ್ಕ ಏನು ಮತ್ತೊಂದು ಹೊಳ ಮಳ ಫೋನ್ ಹಚ್ಚಿದ್ದು ನನಗೆ ಹಚ್ಚಿ ಹೇಳಲ್ರಿ. ನಾ ಹೋಗಿ ಕೇಳಿ ಬರ್ಲಿನ. ಹೋಯ್ ಬಾರೆ ಬಾ, ಏನು ಹೊಳ ಮಳ ಫೋನ್ ಹಚ್ತಾ ಪಾಪ. ಹೋಯ್ ಬಾ, ನೀನು ಕೆಲಸ ಆಗೈತನಲ್ಲ ಹೋಯ್ ಬಾ. ಹೋಗಿ ಮತ್ತು ಏನಂತ ನೋಡೋರು ಪಾರ್ವತಿ ಗಿರಿಜವಾರ ಏನೋ ಅವನು ಕೇಳು. ಅದು ಬಿಟ್ಟು ಹೋದ್ರೆ ಶಟ್ಗೋತೈತಿ ಏನವ ಕೇಳಕ್ಕಿನ್ನು ಬಂದ್ರೆ ಹೋಗಿ ಬರ್ರಿ. ಬಿಟ್ರೆ ಜಗಳ ಬಿಡ್ತಾಳ್ರಿ ಅಕ್ಕಿ ನಮ್ಮ ಜೊತೆ. ಬಾ ಅವ್ರೇನಾರ ಹ್ಞೂ ಅಂತಂದ್ರೆ ಹಂಗೆ ಹೋಗ್ಬೇಡ್ರಿ. ಮತ್ತು ಅವ್ರ ಮನೆಗೆ ಮತ್ತು ಬಿಡುದಿಲ್ಲ ಅವ್ರು. ಮತ್ತು ಹಂಗೆ ಹೆಂಗೆ ಹೋಗ್ತೀರಿ ಒಂದಿಟ್ಟು ಏನಾರ ತಿನ್ನಾಕ ಮಾಡ್ಕೊಂಡು ಹೋಗ್ರಿ. ಇರಲ್ಲ ಅನ್ನಪ್ರಸಾದ ಇರ್ತೈತೆ ರೀ ಇಟ್ಗಿ ಒಳಗೆ. ನುಚ್ಚು ಸಾರು ಅದು ಮಾಡಿಸಿರ್ತಾರೆ ರೀ. ಮತ್ತು ಯಾರು ಹಿಂಗೆ ಭಕ್ತಾದಿಗಳು ಯಾರು ಬೇಡ್ಕೊಂಡ್ರೆ ಅದು ಮತ್ತು ಬಂದಾರ ಊಟಕ್ಕೆ ಅದು ಇಟ್ಟಿರ್ತಾರಲ್ಲಿ. ಅದಕ್ಕೆ ಊಟದ್ದು ಎಲ್ಲ ಇಲ್ಲೇ ಬಾಸ್ತಿರ್ತೈತೋ ಏನು ಮಾಡ್ಕೊಂಡು ಹೋಗೋದು ಬೇಡ ಅಂತಂದ್ರೆ ರೀ ಅಕ್ಕ. ಹೌದಾ, ನನಗೂ ಲಕ್ಷಣ ಇಲ್ಲ ನೋಡಿ. ಒಣ ಚುಮ್ಮರ ತೊಗೊಂಡು ಹೋಗ್ರಿ, ಅಲ್ಲೇ ಗಾಡ್ಯಾಗ ತಿನ್ನಿರಂತ. ನಿಮಗೂ ಮಾತಾಡ್ಕೊಂತ ಟೈಮ್ ಪಾಸ್ ಆಕತಿ. ಇಲ್ಲಿದ್ದ ಶರಣೋಗ ಹೇಳ್ತಾನೆ. ಹೇಳೀನಿ ಶರಣೋಗ ಇಲ್ರಿ ಅತ್ತೆ ಹೇಳಿಲ್ರಿ. ಮೊದ್ಲು ನಿಮ್ಗೆ ಹೇಳಿ ಹಿಂದಾಗಡೆ ನಿಮ್ಗೆ ಹೇಳಿದ್ರೆ ಅವ್ರಿಗೆ ನೀವು ಹೇಳ್ತಾರಂತ ನಾ ಏನು ಹೇಳಿಲ್ಲ. ಹೌದನ? ಹಂಗಾರೆ ಶರಣು ಇಲ್ಲ ಬಸ್ಸು ಬರಲಿ, ಯಾರಿಗಾರ ಇಲ್ಲೇ ಗಾಡಿ ಮೇಳ ಮಾಡಿ ಕಳಿಸ್ಬಿಡಪ್ಪ ಮತ್ತೆ ಎಲ್ಲಿ ಬಸ್ಸಿಗೆ ಹೋಗ್ತಾರ ಅಂತ ಹೇಳ್ತೀನಿ. ಬಸ್ ಫ್ರೀ ಇದ್ರೆ ಏನು ಬಿಡವ, ಸೀಟ್ ಖಾಲಿ ಇರಂಗಿಲ್ಲ ಏನಿಲ್ಲ, ಗದ್ಲ ಅಂದ್ರೆ ನೀವು ಗಾಡಿ ಒಳಗೆ ಹೋದ್ರೆ ಅವ್ರನ್ನ ಹತ್ತಿಸ್ಕೊಂಡು ಅಲ್ಲಿ ಬಂದು ನಿಂದ್ರ ಅಂತ ಹೇಳ್ಕೊಡ್ತೈತೆ ಕಮಲಾರಿಗೆ. ಹೋಗೋ ಮುಂದೆ ಮತ್ತೆ ಬಿಡೋದಿಲ್ಲ ಅವ್ರು. ಹೊಳ್ಳಿ ಬರೋ ಮುಂದೆ ಅವ್ರ ಊರಿಗೆ ಹೋಗಿ ಒಟ್ಟು ಬೆಟ್ಟಾಗಿ ಬರೀರಂತ. ಹ್ಞೂ ರೀ ಅತ್ಯಾರ ಅಷ್ಟ ಮಾಡ್ತೀವಿ ತೋರಿ. ಹಂಗಾರ ಇವ್ರಿಗೆ ಬಂದು ನೀವೇ ಹೇಳ್ರಿ ಅತ್ಯಾರ. ಹೋಗಿ ಬಾ, ಹಾಲು ಕಾಸ್ತಿರ್ತೇನೆ. ಹೋಗಿ ಗಿರ್ಜಾಗೋದು ಒಟ್ಟು ಹೇಳಿ ಬಾ. ಪಾರ್ವತಿಗೆ ಅದಲ್ಲೇ ಕರೀರಿ. ಮತ್ತೆ ಅಲ್ಲಿ ಮನೆಗೆ ಹೋಗಿ ಅಷ್ಟ್ರೂ ಒಂದೇ ಕಡೆ ಕರೀರಿ. ಕರೆದು ಮತ್ತು ಒಟ್ಟು ಗೆಳತ್ಯಾರ ಓಸು ಮಾತಾಡ್ಕೊರಿ ನೀವು. ಮಾತಾಡ್ಕೊಂಡು ಹೋಗಿ ಬರ್ರಿ ಅಂತ ಹೇಳ್ತಾರ. ಮತ್ತೆ ನೀವು ಬರ್ಬೇಕ್ರಿ ಮನೆ ಮುಂದೆ. ಯಾರನ್ನ ನಿಂಗಪ್ಪ ಜನರ ಯಾರನಾರ ಮನೆ ಮುಂದೆ ಇರ ಅಂತ ಹೇಳಕ್ಕೆ ಬರ್ತೈತ್ರಿ. ಅಲ್ಲಿವ ನನ್ನ ಕಾಲು ನೂಸ್ತಬಡೆ ಇವ ದೂರ ದಾರಿ ಕುಂತು ಓದಾಗೋದಿಲ್ಲ ಅನ್ನಿಲ್ಲ. ನಾ ಏನು ಅಲ್ಲೇ ನೀವ ಹೋಗ್ಬರ್ರಿ. ನಿಮ್ಮ ದೊಡ್ಡ ಹತ್ತು ಕರ್ಕೊಂಡು ಹೋಗಿದ್ದಿಲ್ಲನ 2 ವರ್ಷದಿಂದ ಹೋಗಿ ಬಂದಿದ್ವಲ್ಲ. ಹ್ಞೂ ರೀ ತೇರಿ ಇಟಿಗೆ ಎಲ್ಲರಿಗೂ ಹೋಗಿತ್ತು ನೀವು. ಹೌದು ನೋಡ್ರಿ ತೇರಿ ಲಕ್ಷಣ ಇಲ್ರಿ. ನಮ್ಮನ್ನು ಕರೆದ್ರೆ ಆ ಗೋಧಿ ಸಿಗ್ಗಿ ಅದು ಜೋರು ನಡೆದಿತ್ತು ಒಲ್ಲೆ ಅಂದ್ವಲ್ರಿ ನಾವು. ಅವಾಗ ನೋಡುವ ಹೋಗಿ ಬರ್ಲಿ ಯಾರು ನಂಗೆ ಗಿರ್ಜಾಕನ ಮನೆಗೆ. ಹೋಗಿ ಬಾ ಹೋಗು. ಕುಂತ ಹಾಲು ಕಾಸುದವ ಇವ ಬೆಸ್ಸನ್ನು ಮುಟ್ಟೆ ಬಿಡ್ತಾವೆ. ಅವರಾದ್ರೆ ಓಡಿ ಬಂದು ಆರಿಸ್ತಾರ. ನಮಗೇನು ನೋಡಕ್ಕೆ ಬರ್ತೈತೆ ಇವ ವಯಸ್ಸಾದ ಮುದುಕರಿಗೆ. ಇಲ್ಲೇ ಕುಂತ ಆರಿಸಿ ಹೊರಗೆ ಕುಂದಿರ್ತೇನೆ. ಹೊಲಿನೂ ಆರ್ಸಿನಿ ಕೊಡ ಹೊರಗೆ ಹೇಳ್ದೇನಿ ಹೊರಗೆ ಕುಂದಿರ್ತೇನೆ. ಏನು ಶೆಕೆ ಚಲೋ ಆತು ನೋಡಿ. ಬ್ಯಾಸಿಗೆ ದಿನ ಶಿವರಾತ್ರಿ ಮುಗಿತ ಶಿವ 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 ಅನ್ನೋದಿನ. ಕೆರೆಯಾಗಿರಿಂದ ನೀರು ತರ್ರಾಗ ಸಾಕಾಗಿ ಹೋಗತ್ ನೋಡು. ಯಾ ಪೈಪ್ ಹೊಡೆದತ್ತೆ ಏನು ದಿನ 10ನೇ ಹೇಳ್ತಾವೆ. 4 ದಿವಸಕ್ಕೊಮ್ಮೆ ದೊಡ್ಡ ಗಾಡಿ ಹಾದತ್ತಂತ. ಯಾವ ಗಾಡಿ ಹಾದತ್ತ ಏನು ಪೈಪ್ ಹೊಡೆದತ್ತಂತ. ಇನ್ನು ಹಾಕುತ್ತಾನು ಇಷ್ಟು ನೀರು ಹತ್ತು ಸೊಂಟ ಮುರಿದ ನಮ್ದು. ಹೆಣ್ಮಕ್ಳದು ಗಂಡ್ಮಕ್ಳು ಒಟ್ಟು ಹೊಲಕ್ಕೆ ಹೋಗ್ರಾಗ ನೀರು ಹಾಕಿ ಹೋದ್ರೆ ಆಗೋದಿಲ್ಲ. ಊರು ಸಾಲಿಗೆ ಹೋಗುತ್ತಾನ, ಗಂಡ್ಮಕ್ಳು ಹೊಲಕ್ಕೆ ಹೋಗುತ್ತಾನ, ಒಲಿ ಮುಂತೆಕೋದ. ಅದಾದ್ಮ್ಯಾಗ ಮತ್ತು ನೀರು ಬರ್ಲಿಕ್ಕಂದ್ರೆ ಇಟ್ಟು ಪರಿ ಹೊರದ ನೋಡ್ಕೊಡಾನ. ಒಂದು ನಳದ್ದು ಇದನ್ನ ಎಳಸ್ರಿ ಅಂತಂದ್ರೆ ಅರ್ಜಿ ಕೊಟ್ಟು 4 ವರ್ಷ ಆತು. ಯಾವಾಗ ಇನ್ನು ಎಳಿತಾವ ಏನು ಪೈಪಿಂದು ಆ ಗುಂಡಿ ಒಂದು ತೊಳೆದಿಡ್ಲಿಲ್ಲ ನಾನು. ಇದನ್ನು ತೊಳ್ಕೊಂಬರ್ಬೇಕು ನೋಡಿ ಹಿತ್ಲಕ್ಕೆ ಹೋಗಿ. ಡ್ಯಾಡಿ ಕಾಲಾಗ ಸೋಲ ಬರ್ತತ್ವ ಇವ ಸಾಕೋಬೇಕು ಕುಡಿಯಾಕತ್ ನೋಡು. ಇವ ಗ್ಲಾಸ್ ಬಿಟ್ಟು ನೋಡಿ ಕಾಲಾಗಿಟ್ಟು ಹೋಗ್ಬಿಡ್ತಾವ ನೋಡು. ಮಂಜು ಒಬ್ಬ ಏನು ಕಾಡ್ತಾನ ಅಂತೇನು ನಾನು. ಗಾಡಿ ಯಾರು ತರಿಸಿ ಬಿಡ್ಬೇಕು ಸುಮ್ಮನೆ. ಒಂದು 10 ಕೊಡ ಒಮ್ಮೆ ತುಂಬಿ ದುಗಿಸ್ಕೊಂತಾರ ಬರಾಕ್ ಬರ್ತೈತಿ. ಇವ್ಯಾವ ಹೇಳ ನೀವ ಒಂದೊಂದು ಕೊಡ ತರೋದು. ಏನೇ ಅಡಿಗೆ ಆಗೈತಿ ಚಿಂತಿಲ್ಲಿನ. ಇವತ್ತೇನು ಬುಧವಾರ ಐತಿ. ಒಂದಿಟ್ಟು ಏನು ಪೂಜೆ ಹೊತ್ತದು ನಡೀತೈತಿ ಎಲ್ಲ. ಇನ್ನೊಮ್ಮೆ ನೋಡಿ ನೀರೆಲ್ಲ ಬಿದ್ದಾವು. ಇನ್ನೊಮ್ಮೆ ಸ್ವಚ್ಛ ಅಂಕಲ್ ಒರೆಸಿ ಅದು ಅರ್ಬಿ ಅದಾವ ಒಂದು ಅರ್ಬಿ ಹೋಗೋದು ಹಾಕಿ ಜಾಕ ಪೂಜೆ ಮಾಡಿಬಿಡ್ತಾರೆ. ಒಮ್ಮೆ ಎಲ್ಲ ಹೊರೆ ಮುಗಿದು ಬಿಡ್ತೈತಿ. ಇವ ಸಾಕು ಯವ್ವ ನೀರು ಕುಡಿಯೋಕಾದ್ರೆ ಸಾಕು. ಬಳಸಾಕ ಕರೆದಾವು ಸಾಕಿದವ್ ಕೂಡ ಒಂದು ತಾಟ್ ಮುಚ್ಚಿಟ್ಟು ಬಂದುಬಿಡ್ತೇನೆ. ಮುಗಿತೀನಿ ಇನ್ನೇನು ತರೋದಿಲ್ವ ಇವ ನೀರು ಸಾಕಿನ. ಇವ ನಿಂತ ನೀರು ಇಟ್ಕಾಗಿತ್ತು ಏನು ತಾನ ಯವ್ವ ಜೀವಕ್ಕೆ ಸಮಾಧಾನ ಆತು ನಾವು ನೀರು ಕುಡಿದು ಮಾಡತ್ತೆ. ಗಿರ್ಜಾಕ ಆರಾಮ್ ಕುಂತಿಯಲ್ಲ. ಅನಿಲ್ಲ ಆಯ್ತಾ ಕುಂದ್ರವ. ಏನನ್ನ ಆರಾಮ್ ಕೇಳ್ತಿ ಬಿಡ ಯವ್ವ. ಹಂಗಾರ್ದಂಗೆ ನಮ್ಮ ಅಣ್ಣ ಸಿಕ್ಕಾನ ಏನು ಆರಾಮ್ ಕೇಳ್ತಿ ಅಂತ ಅಷ್ಟು ಆರಾಮ್ ಇಟ್ಟಾನ. ನಮ್ಮ ಅಣ್ಣ ಇನ್ನೂ ಹೆಂಗೆ ಇಡ್ಬೇಕವ ನಿನ್ನ.
ಹಗ್ಗ ಯವ್ವ ಬಂಗಾರದ ಸಿಕ್ಕಾನಂತ ನೋಡು ಅಯ್ಯವ್ವ ನೀಲ ಪೈಪ್ ಹೊಡೆದತ್ತಂತ ನೀರು ನೀ ಅಂತ ಚಂದ ಕೇಳಿ ತೊಂಬರ್ನಣ್ಣ ಅಂತೇಳಿ ಬೇಡ ಯವ್ವ ನಾಳೆ ಬರ್ತಾವ ಬಿಡ ಅಂತಂದು ನಿಮ್ಮ ಅಪ್ಪುಟ ನೀರಿಲ್ಲ ಅಂತ ನೀ ಹೋದೆ ತರಾಕ ನಿನ್ನ ನೀರು ಅದ ಬಿಡುವ ನೀಲ ನಾಳೆ ಮತ್ತು ಕುಡಿ ನೀರು ಬರ್ತಾವ ಬಿಡ ಅಂತ ಇವತ್ತು ನಾಳೆ ಬರ್ತಾವ ಅಂತ ನಾ ಬಿಟ್ಟೆ ಪೈಪ್ ಹೊಡ್ತಂತ ನೋಡೋದು ಪೈಪ್ ಸುದ್ದಾಗುತ್ತ ನೀರು ಬಿಡುದಿಲ್ಲ ಅಂತ ಈಗ ಕೆರೆಯಾಗಿನ ನೀರು ಹೊತ್ತು ಸಾಕಾತೇವ ಇಲ್ಲೇ ನೀರು ಕುಡ್ದಿನಿ ಚರ್ಗಿ ಲೇಟ್ ನೋಡಿ ಒಳಗೆ ಸತಿ ಇಲ್ಲಿ ಬೇಸರ ಆತು ಹಂಗೆ ಕುಂತ ಬಿಟ್ಟು ನೋಡುವ ನಿಮ್ದು ನಾಷ್ಟ ಆತನ ಎಲ್ಲ ಆತು ಅಕ್ಕ ಇದು ಅಕ್ಕ ಫೋನ್ ಹಚ್ಚಿದ್ಲ ನಿನ್ನೆ ಇಟ್ಗಿ ಭೀಮಮ್ಮಗ ದೇವ್ರ ವೆಂಕಟಪುರಕ್ಕೆ ಹೊಂಟಾರಂತವ್ರೇನ ಅವ್ರು ವೈನಿಯಾರ ನೀಲಾಗ ಅದು ಖರೀ ಬರ್ತಾರ ಅವರು ಅಂತಂದ್ರೆ ಅಂತ ತಾಗಿಂದ ಅದಕ್ಕೆ ಅಕ್ಕ ಅವರು ನಿಮ್ಮ ಗೆಳತಿಯರಿಗೆ ಅದು ಹೇಳ್ತೇನೆ ನೋಡಂದ್ರಂತ ಅವ್ರು ವೈನಿಯಾರ ಅದಕ್ಕೆ ಮತ್ತು ಹಿಂಗೆ ಮತ್ತು ಗಿರ್ಜಾ ಅವ್ರ ಮನೆಗೆ ಹೋಗಿ ಹೇಳಿ ಬಾ ಇಲ್ಲ ನಾನು ಫೋನ್ ಹಚ್ತೀನಿ ಪಾರ್ವತಿಗೆ ಅದಕ್ಕೆ ಕೇಳನ್ನ ಅವ್ರೇನೋ ಅದು ಯಾರು ಬರ್ತಾರಂದ್ರೆ ಅತ್ತಗಿಂದ ಇಷ್ಟರು ಕೂಡ ಬರೀರಿ ಅಂತ ಅಂದ್ಲ ಅಕ್ಕ ನಿನ್ನೆ ಮತ್ತು ಅತ್ತಿಯರಿಗೆ ಅಂದೆ ಈಗ ಅಯ್ಯೋ ಹೋ ಬರ್ರಿ ಯಾರು ಬೇಡ ಅಂತಾರೆ ನಮ್ಮ ಮನೆ ಮುಂದೆ ಇರ್ತೇನೆ ಹೋಗಿ ಗಿರ್ಜವನ್ನ ಅದಕ್ಕೆ ಕೇಳ್ಕೊಂಬರ್ರಿ ಏನಂತಾರೆ ನೋಡು ಅಂತಂದ್ರೆ ಅದಕ್ಕೆ ಬಂದೆ ನಾನು ಒಟ್ಟು ಮತ್ತು ಮಲ್ಲಪ್ಪ ನನ್ನ ಕೇಳಿ ಏನಿದ್ದು ಹೇಳ್ತೀಯ ಮತ್ತು ಸಂಜೆ ಮುಂದೆ ಒಂದು ದಿನಕ್ಕೆ ಏನು ಹೋಗಿ ಬರ್ಬೋದು ಬಿಡು ಇವು ಏನು ರೇನ್ ಏನು ಮಾಡ್ತತನವ ಪಾರ್ವತಿನ ಕೇಳ್ಬೇಕು ಅವ್ರ ಅತ್ತಿ ಸಂಬಂಧ ಒಮ್ಮೆ ಅಲ್ಲಿ ನಿಂತಿರ್ತಾ ಆಕಿನು ನಾನು ಅಕ್ರ ಬರ್ತೇನೆ ತಗೋ ಹೋಗಿ ಬರೋಣ ಅಂತ ಕೇಳ್ತೀನಿ ಬರ್ತಾರೆ ತಡಿಯವ್ರು ನೀನು ಪಾರ್ವತಿ ಕೆಲಸ ಮುಗ್ಕೊಂಡು ಬರ್ತೇನೆ ಅಂದಿದ್ಲೆ ಇಲ್ಲ ತಂದು ನಾನು ಕರೀತೀನಿ ತಡಿ ರೇನವ್ನ ಕರ್ಕೊಂಡು ರೇನಿನ ಓದಿರಿ ಅತ್ತಾಗ ಪಾರ್ವತಿನ ಕರಿ ಅಂತ ಹೇಳ್ತೀನಿ ತಡಿ ಉಷ್ರು ಕೂಡ ಇಲ್ಲೇ ಒಮ್ಮೆ ಮಾತಾಡ್ಕೊಂಡು ಬಿಟ್ರೆ ಮುಗಿತೈತಿ ಅಷ್ಟು ಮಾಡ್ಯವ ಪುಣ್ಯ ಬರ್ತೈತಿ ಏನವ ಏನೇನಿ ನಂಗಿರ್ಚಿ ರೇಟ ಕೆಲಸ ಐತೆ ಬಾ ಇಲ್ಲಿ ನೀಲ ಬಂದಾಳ ಒಂದಿಟ ಪಾರ್ವತಿನ ಕರ್ಕೊಂಡು ಬಾ ಹೊಳ್ಳಿ ಹೋಗಿರಂತ ಪಟ್ನ ಬರ್ರಿ ಏನು ಕೆಲಸ ಇದ್ರೂ ಬಿಟ್ಟು ಬಾ ಏಯ್ಯ ತಡಿಲೇ ರೊಟ್ಟಿ ತಿನ್ನಕತ್ತೀನಿ ಬನ್ನಿ ತಿನ್ನಿ ಅಂತ ಬಾ ಹೊಳ್ಳಿ ಹೋಗಿ ಬಾ ಹಿಡ್ಕೊಂಡು ಬಾ ರೊಟ್ಟಿ ಹಿಡ್ಕೊಂಡು ಬಾ ಇಲ್ಲೇ ನೀರು ಕೊಡ್ತಾನೆ ಕುಡಿ ಅಂತ ತಾತ ಇನ್ನೊಂದು ತುತ್ತೈತೆ ಬನ್ನಿ ನೀರು ಕೊಡ್ದಕ್ಕೆ ಬರ್ತೇನೆ ತಡಿ ಗಿರ್ಜಕ್ಕ ರೇನೋ ಇಲ್ಲೇ ಹೊರಗೆ ಕುಂತಿದ್ಲು ಇದನ್ನ ರೊಟ್ಟಿ ತಿನ್ಕೊಂತ ಕುಂತಿದ್ಲ ಅದಕ್ಕೆ ಪಾರ್ವತಿ ಕರ್ಕೊಂಬಾ ಅಂತ ಏನಿ ಬರ್ತಾರಂತ ತಡಿಯ ಕಮಲಾಕ್ ಇನ್ನೂ ಯಾವ ಬರ್ತಾಳೆ ಇವ ಜೀವನ ಸಾಕತೈತಿ ಬಡ ಬಡ ಬಾ ಅನೇವ ಸಾಕು ಆರಾಮ್ ತೊಗೊಂಡ್ಲು ಒಂದು 15 ದಿನ ಬಾ ನೀನು ಸಾಕು ಹಂಗಯ್ಯವ ಏನು ತವ್ರ ಮನೆಗೆ ಹೋದ್ರೆ ಎಷ್ಟು ದಿನ ಇದ್ರು ಬೇಸರ ಹೋದ್ರೆ ಬಿಡ ಗಿರ್ಜಕ್ಕ ನಮಗೂ ಹಳ್ಳಿ ಹೋಗೋದು ಹೋಗಿರ್ತೇವೆ ಬರೋದು ಇಷ್ಟರನ್ನ ಬಿಟ್ಟು ಬರೋಕೊಂಥರ ಹಾಕಿರ್ತೈತಿ ಅದು ಕರೆನ ಬಿಡ ನಾವ ಮುಂಜಾನೆದು ನೀಲ ಅವರು ಬಂದುಬಿಟ್ರವ ನೀನಕ್ರೆ ನಮ್ಮ ಮನೆ ಅಂತ ಹಾಯ್ದೆ ಇಲ್ವಾ ಕೆಲಸನೇ ಇರ್ತಾವ ನೀನು ಏನವಾ ದೇವ್ರದ್ದು ಹೇಳಿದ್ದ ಗಂಡುಗಳು ಚಲೋ ಸಿಕ್ಕಾರ ನಿಮಗೆ ನನ್ನ ಕಷ್ಟ ಯಾರಿಗಾರ ತಕತಿ ಒಂದು 1000 ರೂಪಾಯಿ ಹಾಕೊಂಬಂದತ್ ನೋಡಿದೆ ಕುಡುಕನಿ ನನ್ನ ಗಂಡು ನಿನ್ನೆ ಕಿಸ್ತಾಗ ಇಟ್ಕೊಂಡಿದ್ದಂತ ಬಿದ್ದಾವಂತ ನೀನೋ ರೊಕ್ಕ ಅವ್ನು ಅಡ್ರೆಸ್ ಅಂತ ಬಂದೆ ಚಾ ಬರ್ದಂಗಡ ಕುಂತು ಚಾ ಕುಡಕತ್ತಾನ ಮನ್ಯಾಗ ಚಾ ಪುಡಿ ಸಕ್ರಿಲ್ಲ ಚಾಕ ಕಸಕ ಹಾಲು ತೊಂಬ ಅಂತ ಕಸಿದ್ರೆ ಒಂದು 1000 ರೂಪಾಯಿ ಕಳ್ಕೊಂಬಂದ ನಾವು ನಿನ್ನೆ ಅಯ್ಯ ನೋಡ್ಬೇಕಿಲ್ಲ ನೀನು ಅಲ್ಲೇ ಎಲ್ಲರ ಬಿದ್ದಿಗಿದ್ದಿತ್ತಲ್ಲ ಚಾದ ಅಂಗಡಿ ಅಂತ ಕದ ನೋಡ್ಬೇಕಿಲ್ಲ ಏನು ಮತ್ತು ರೊಕ್ಕ ಕೊಡೋ ಮತ್ತು ಕೆಳಕ್ಕೆ ಅಡಿಗಿಡಿದ್ದ ಏನು ಅಲ್ಲ ಗಿರ್ಜವ 1000 ರೂಪಾಯಿ ಯಾರ ಕೈ ಹತ್ತೈತೇನು ಯಾರಿಗೆ ಗೊತ್ತು ಮೋಸಕ್ಕೆ ಈಡಾಗೋದಿಲ್ಲ ಬಿಡಯವ ಏನು ಬಿಡಯವ ನಾಕಪ್ಪನಿಗೆ ಯಾವ ಬುದ್ಧಿ ಬರ್ತದನಂತೆ ನಾನು ನೀ ಯಾಕೆ ಕೊಡಕ್ಕೆ ಹೋಗಿದ್ದ ಅವ್ನ ಕೈಯಾಗ 2 ಅಜ್ಜಿ ಮುಂದೆ ಬಂದು ನೀನ ತೊಗೊಂಬಂದಿದ್ರೆ ಹಾಕಿದ್ದಿಲ್ಲ ನೀನು ಹಂತಕ್ಕೆ ಇದೆಯಾ ಅಂತವದ ನನಗೆ ಗೊತ್ತೈತಿ ಅದಕ್ಕೆ ಬುದ್ಧಿ ಬರೋದಿಲ್ಲ ಹಿಂಗೆ ಹೋಗುವ ಅವು ಹಿಂಗೆ ಬಂದಿರ್ತಾವಲ್ಲ ಹಿಂಗೆ ಹುಟ್ಟಿರ್ತಾವ ಹಿಂಗೆ ಹೋಗುವ ಅವು ಆಗಿರ್ತಾವ ಬಾ ಅಂತ ಹೇಳಿದಂತ ರೇನೋ ಕರೆದ್ಲು ಆತಾಗ ಪರಕ್ಕ ನೋಡೋನಿಲ್ಲ ನಿಮ್ಮ ನಾಷ್ಟ ಆತ ನಾಷ್ಟ ಆತು ಕೆಲಸ ಆತು ನೋಡು ಒಂದಿನಕ್ಕೆ ಪ್ರವಾಸಕ್ಕೆ ಹೋಗಕ್ಕೆ ತಯಾರು ಮಾಡ್ಯಾಕ ನೋಡಬ್ಬ ಯಾರು ಬರ್ತೀರಿ ಅವ್ವ ನಮ್ಮ ಮೊದ್ಲು ನಾ ಬರ್ತೇನೆ ಅವ್ವ ನನಗಂಕರ ಸಾಕಾಗಿ ಹೋಗೈತಿ ಮನ್ಯಾಗ ಕುಂತು ಇವು ಕುಡುಕ ಗಂಡನ ಜೊತೆ ಒದರ್ಕೊಂಡು ಜೀವನನ ಬೇಸರ ಆಗೈತಿ ನಾನಂಕರ ಬರ್ತೇನೆ ಅವ್ವ ಪಾರ್ವತಿ ನೀನು ಸುಳ ನಕಲಿ ಮಾಡಾಕ್ತೀರನೇನು ಕರೆ ಹೋಗೋದು ಕರೆನ ಸುಳ್ಳ ಅಲ್ಲ ಕರೆನ ಹೌದನ ಎಲ್ಲೆಲ್ಲಿ ಹೋಗೋದು ಇಟ್ಗಿಗೆ ಹೋಗೋದು ಇಟ್ಗಿ ಬೆಮ್ಮಮ್ಮಗೆ ಹೋಗೋದು ದೇವ್ರ ವೆಂಕಟಪುರಕ್ಕೆ ಹೋಗಿ ಯಾಕಪ್ಪನ ದರ್ಶನ ಮಾಡ್ಕೊಂಡು ಬರೋದು ನೋಡು ಮತ್ತು ಯಾರ್ಯಾರು ಬರ್ತೀರಿ ನಿಮ್ಮ ಮನ್ಯಾಗ ಕೇಳ್ರಿ ಎಲ್ಲರನ್ನೂ ಮತ್ತು ಕೇಳ್ಕೊಂಡು ಹ್ಞೂ ಅಂತಂದ್ರೆ ಸಂಜೆ ಅನ್ನೋರಾಗ ಹೇಳ್ಬೇಕು ಅಂದ್ರೆ ಮತ್ತು ಗಾಡಿಗೆ ಮತ್ತು ನೀವು ಬರ್ತೇವಂದ್ರೆ ಗಾಡಿ ಅದು ಮಾಡ್ತೇವೆ ನಾವು ಮತ್ತು ಇಷ್ಟರು ಕೂಡ ಹೋಗಿ ಬರಕ್ಕೆ ಬರುತ್ತೆ ಹೆಂಗೆ ಮಾಡ್ತೀರಿ ಮತ್ತು ಅಕ್ಕಾರ ಅತ್ತಾಗಿಂದ ಬರ್ತಾರಂತ ಕಮಲಕ್ಕಾರ ಅವ್ರ ಮನೆಯವ್ರಷ್ಟು ಇತ್ತಾಗಿಂದ ನೀವು ಹ್ಞೂ ಅಂದ್ರೆ ನಾವು ಹೋಗೋದು ಇಷ್ಟ ಇತ್ತಾಗಿಂದ ಮತ್ತು ಹೆಂಗೆ ಮಾಡ್ತೀರಿ ಅವ್ರೇನು ಅಂಕರ ಹ್ಞೂ ಅಂದ್ಲು ನಾನು ಹೊಕ್ಕಿನ ಪಾರ್ವತಿ ನಾನು ಭಾಳ ದಿನ ಆತಲ್ಲಿ ಹೋಗೇ ಇಲ್ಲ ಮತ್ತು ನೀ ಹೆಂಗೆ ಮಾಡ್ತಿ ಕೇಳ್ತೀನಿ ನಿಮ್ಮ ಮನೆಯವ್ನು ಕೇಳು ಏನಂತಾರೆ ನೋಡು ನೀವು ನನ್ನ ಗಂಡನ ಒಂದು ಮಾತು ಕೇಳ್ತೀನಿ ತಡಿ ನನಗೂ ಬರೋಕೆ ಇಷ್ಟ ಬಿಡು ಅವರೇನು ಬ್ಯಾಡ ಅನ್ನೋದಿಲ್ಲ ಬಿಡು ದೇವ್ರಿಗೆ ಹೊಂಟಾರ ಅಂತ ಹೇಳಿದ್ರೆ ಒಂದು ಮಾತನ್ನ ಕೇಳಿ ಏನಿದ್ದಿದ್ದು ಸಂಜೆ ಅನ್ನೋರಾಗನ ಹೇಳ್ತೀನಿಲ್ಲ ನಾನು ನಿಮಗೇನು ಮತ್ತು ಇದು ಮಾಡೋದಿಲ್ಲ ಹೇಳ್ತೇನೆ ನಾನು ಹಂಗೆ ಹೇಳೋದು ಲೇಟ್ ಆತಂದ್ರೆ ಒಂದು ಫೋನ್ ಹಚ್ಚಿರಿ ನಾ ಪಟ್ನ ಹೇಳ್ಬಿಡ್ತೇನೆ ನಾ ಕೇಳ್ತೀನಿ ಈಗ ಮಧ್ಯಾಹ್ನ ಊಟಕ್ಕೆ ಬರ್ತಾನೆ ನನ್ನ ಗಂಡ ಹ್ಞೂ ಅಂದ್ರೆ ಮತ್ತು ಆಗಿಂದಾಗ ನೀನು ಫೋನ್ ಹಚ್ಚಿ ಹೇಳ್ಬಿಡ್ತೇನೆ ಇಲ್ಲ ಏನಿದ್ದಿದ್ದು ಹೇಳ ಪರಕ್ಕ ಮತ್ತು ಗಿರ್ಜಕ್ಕ ಹ್ಞೂ ಅಂದ್ಲು ಏನಕ್ಕೆ ಹ್ಞೂ ಅಂದ್ಲು ಮತ್ತು ಇನ್ನೂ ಬೇಕು ಬಾ ಮತ್ತು ಇಷ್ಟು ಕೂಡ ಹೊಂಟೇವಿ ಮತ್ತು ನೀವು ಅಲ್ಲಿ ಅನ್ಬೇಡ ನೋಡು ನೀವು ಮತ್ತು ನಿನ್ನ ಲೆಕ್ಕಕ್ಕೆ ಹಿಡಿದ ನಾವು ಹ್ಞೂ ಅಂದಂಗೆ ಮತ್ತು ನೀನೀಗ ಮತ್ತು ಹೆಂಗೆ ಹೌದಿಲ್ಲ ಗಿರ್ಜಕ್ಕ ಬರ್ತಾ ತಗೋಕಿ ಪಾರ್ವತಿ ಹಂಗಾಕಿ ಆಕಿನ ಗಂಡಂದು ಪರ್ಮಿಷನ್ ಇಲ್ದ ಬರೋದಿಲ್ಲ ಆಕಿ ಆತು ಬರ್ತಾ ಆಕಿನ ಲೆಕ್ಕಕ್ಕೆ ಹಿಡಿದೇ ತಗೋ ಬರ್ತಾ ಅಂತ ಹೇಳ್ಬಿಡು ಎಲ್ಲರೂ ಹ್ಞೂ ಅಂದಾರ ಅಂತ ಹೇಳಿ ಬರ್ತೇನೆ ತೋರೇವ ನನಗೂ ಬರೋ ಮನಸ್ಸು ಐತೆ ಅಂತ ಹೇಳ್ತೇನಲ್ಲ ಒಂದು ಮಾತು ಹೇಳೋದವ ಅವ್ರಿಗೆ ಆತು ಹೋಗೋಣಂತ ಇಷ್ಟು ಕೂಡ ಮತ್ತು ಏನು ತಿನ್ನಾಕದು ಮಾಡ್ಕೊಳ್ಳೋದ್ರೆ ಹೆಂಗೆ ಏನು ಬೇಡ ಅತ್ತಿಯಾರು ಏನಂದ್ರು ಸೊನ್ನ ಚುಂಬರಿ ಮಾಡ್ಕೊಂಡು ಹೋಗ್ರಿ ಅಲ್ಲೇ ಗಾಡ ತಿನ್ನಕ್ಕೆ ಬರ್ತೈತಿ ಅಂದ್ರೆ ಮತ್ತೆ ಏನು ಊಟಕ್ಕೆ ಅದು ಒಯ್ತಿರಿ ಅಂದ್ರೆ ಮತ್ತೆ ಇಟ್ಗಿ ಇದ್ರಾಗ ಇಟ್ಗಿ ಒಳಗೆ ಭೀಮಾ ಮುಂದೆ
ಪ್ರಸಾದ ಇರ್ತೈತೆ ಮತ್ತು ಅಷ್ಟು ಕೂಡ ಅಲ್ಲೇ ಪ್ರಸಾದ ತೊಗೊಂಡು ಮುಂದೆ ವೆಂಕಟಾಪುರಕ್ಕೆ ಹೋಗಕ್ಕೆ ಬರ್ತೈತೆ. ಬ್ಯಾಡ್ ತಗೋರಿ ಮತ್ತು ಅಲ್ಲೇ ಪ್ರಸಾದ ಇರ್ತೈತಿ. ಇದನ್ನಷ್ಟು ನಾ ಬೇಕಂದ್ರೆ ಒಣ ಚುಮ್ಮರಿ ಮಾಡ್ತೀನಿ. ನನಗೆ ಬಿಸಿಲು ಐತಿ ಚುಮ್ಮರಿ ಹೊರಗೆ ಇಡ್ತೇನೆ ಇಟ್ಟು ಚುಮ್ಮರಿ ಮಾಡ್ಕೊಂಡ್ಬಿಡ್ತೀನಿ. ಹೋಗೋ ಮುಂದೆ ಅಲ್ಲೇ ಗಾಡ್ಯಾಗ ಅಷ್ಟು ಕೂಡ ತಿನ್ನಕ್ಕೆ ಬರ್ತೈತಿ. ಇಲ್ಲ ನಾ ಮಾಡ್ತೀನಿ ಬಿಡೇವ, ಹೋಗ್ಬೇಕೆ ನಿಂದು ಮನೆ ಕೆಲಸನೂ ಭಾಳ, ಹೊಲಕ್ಕೆ ಬುತ್ತಿ ಕಟ್ಟೋದು ಅದು ಭಾಳ ಇರ್ತೈತಿ. ಬ್ಯಾಡ್ ತೋ ನಮ್ಮದೇ ಏನು ಕೆಲಸ ಐತೆ, ನಾನು ಬುತ್ತಿ ಕಟ್ಟೋದು ಹುಚ್ಚದ ಏನು ಒಬ್ಬ ಗುಟ್ಟು ಬುತ್ತಿ ಕಟ್ಟಿರ್ತೀವಿ. ನಾ ಮಾಡ್ತೀನಿ ತೋ ಚುಮ್ಮರಿ ಅದಾವು. ಯಾರಾಗಿರ್ಸಕ್ಕ ಅತ್ತೆಯಾರು ಇಲ್ಲೇ ಮಾಡೋಣ ಅಂದಾರ, ಮಾಡ್ತೀವಿ ನಾವು. ಇವತ್ತಿನ ಕತೆ ಎಲ್ಲರಿಗೂ ಹೆಂಗೆ ಅನಿಸ್ರಿ? ನಮ್ಮ ಗೆಳತಿಯರ ಎಲ್ಲರೂ ಕೂಡಿ ಒಂದು ದಿನದ ಪ್ರವಾಸಕ್ಕೆ ಹೋಗಾಕ ಎಲ್ಲರೂ ಹ್ಞೂ ಅಂದೇವು ನೋಡ್ರಿ, ಹೊಂಟೇವಿ. ಇವತ್ತಿನ ಕತೆ ಸ್ವಲ್ಪ ಇಷ್ಟ ಆಗಿತ್ತು ಅಂದ್ರೆ ಕಾಮೆಂಟ್ ಮೂಲಕ ತಿಳಿಸ್ರಿ. ಯಾರಾದರೂ ಫಸ್ಟ್ ಟೈಮ್ ನಮ್ಮ ಕತೆ ನೋಡಕತ್ತಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ್. ದಯವಿಟ್ಟು ನಿಮ್ಮ ಸಪೋರ್ಟು ಸಹಕಾರ ನಮ್ಮ ಮುಖ್ಯ ರೀ. ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ನಮ್ಮ ಕತೆಗಳನ್ನು ಶೇರ್ ಮಾಡಿರಿ. ನಮ್ಮ ಕತೆಗಳು ಇಷ್ಟ ಆಗ್ತಾವ ಅಂದ್ರೆ ಲೈಕ್ ಕೊಡೋದು ಮರಿಬೇಡ್ರಿ. ಮುಂದಿನ ಕತೆಯೊಂದಿಗೆ ಮತ್ತೆ ಬರ್ತೀವಿ ರೀ. ಧನ್ಯವಾದಗಳು ರೀ ಎಲ್ಲರಿಗೂ.